ನಾವು ಎಫೆಸ ಪತ್ರಿಕೆಯನ್ನು ಕ್ರಮವಾಗಿ ನಾವು ಅಭ್ಯಾಸ ಮಾಡ್ತಾ ಬಂದಿರುವಾಗ ಪೌಲನ ಒಂದು ಪ್ರತಿಷ್ಠಿತ ಆಲೋಚನೆಯಲ್ಲಿ ಯೇಸು ಕ್ರಿಸ್ತನ ಮಹಿಮೆ, ಆತನ ಪ್ರಭಾವ, ಆತನು ಸತ್ತವರಿಂದ ಜೀವಿತನಾಗಿ ಎದ್ದು ಬಂದು ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದ್ದಾನೆ ಎಂಬುದಾಗಿ ಕಳೆದ ಕಾರ್ಯಕ್ರಮದಲ್ಲಿ ನಾವು ಆಲೋಚನೆ ಮಾಡ್ತಾ ಬಂದೆವು. ಈ ದಿವಸ ನಾವು ಇನ್ನೂ ಉತ್ಕೃಷ್ಟವಾದಂಥ ಸಂಗತಿಗಳನ್ನು ಸಭೆ ಯಾವ ರೀತಿಯಲ್ಲಿ ನಡೆಸಲ್ಪಡ್ತದೆ, ಹೇಗಿರಬೇಕೆಂಬಂಥ ರೀತಿಯಲ್ಲಿ ಕೆಲವು ಸತ್ಯಗಳನ್ನು ಪೌಲನು ಮುಂದಿನ ವಾಕ್ಯದಲ್ಲಿ ತಿಳಿಯಪಡಿಸಿದ್ದಾನೆ. ಅದನ್ನು ದೇವರಾತ್ಮನ ಸಹಾಯದಿಂದ ನೋಡೋಣ. ಸತ್ಯವಿರುವುದಾದ ನಿಮ್ಮಲ್ಲಿ ದಯವಿಟ್ಟು ನನ್ನೊಡನೆ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 11 ಮತ್ತು 12ನೇ ವಚನ ನೋಡಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು ಎಂಬುದಾಗಿ. ಅಲ್ಲಿ 12ನೇ ವಚನ ಅಂತ ಹೇಳಿದ್ರೆ ಅಲ್ಲಿ 11ರಿಂದ 13 ಬಂದಿದೆ. ಆದರೆ 12ರಲ್ಲಿ ಇರುವಂಥ ವಿಷಯಕ್ಕಾಗಿ ನಾವು ನೋಡೋಣ. ಅಲ್ಲಿ ಹೀಗೆ ಉಂಟು: ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಆಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು ಎಂಬುದಾಗಿ. ಭಾಳ ವಿಶೇಷವಾದ ಸತ್ಯವನ್ನು, ಉದ್ದೇಶಗಳನ್ನು ಇಲ್ಲಿ ಪೌಲನು ಈ ಎಫೆಸ ಸಭೆಗೆ ತಿಳಿಸಿರುವಂಥ ಸಂಗತಿಗಳನ್ನು ನಾವು 2 ಭಾಗದಲ್ಲಿ ನೋಡ್ತೇವೆ. ದೇವರಾತ್ಮನ ಸಹಾಯಕ್ಕಾಗಿ ನಾವು ಬೇಡಿಕೊಳ್ಳೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಸತ್ಯತೆಗಳನ್ನು ನಾವು ಓದುವಾಗ, ಧ್ಯಾನಿಸುವಾಗಲೂ ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡು. ಸಭೆಯಲ್ಲಿರಬೇಕಾದಂಥ ಸಂಗತಿಗಳು, ವ್ಯಕ್ತಿಗಳು ಮತ್ತು ಕರ್ತನೆ ನಾಯಕರ ಬಗ್ಗೆ ಮತ್ತು ನಿನ್ನ ಆಲೋಚನೆ ಹೇಗೆ ಸಭೆ ಅಭಿವೃದ್ಧಿ ಹೊಂದಬೇಕು, ಕರ್ತನೆ ಸ್ಪಷ್ಟವಾದ ರೀತಿಯಲ್ಲಿ ನಿನ್ನ ಉದ್ದೇಶಗಳನ್ನು ಕರ್ತನೆ ತಿಳಿಯಪಡಿಸಿರುವುದಕ್ಕಾಗಿ, ನೀನು ಸಭೆಗೆ ವರಗಳನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ದಿನಗಳಲ್ಲಿ ನಮ್ಮ ಸಭೆಗಳ ಸ್ಥಿತಿ ಯಾವ ರೀತಿ ಉಂಟು ಕರ್ತನೆ, ನೀನು ಈ ದಿನಗಳಲ್ಲಿ ಯಾಕೆ ಸಭೆಗಳು ಬೆಳೆಯುತ್ತಾ ಇಲ್ಲ ಎಂಬ ಸಂಗತಿಗಳನ್ನು ಸಹ ನೀನು ತಿಳಿಸ್ತಾ ಬಂದಿದ್ದಿ. ಕರ್ತನೆ, ಈ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ಕೇಳುವಂಥ ಒಬ್ಬೊಬ್ಬರಲ್ಲಿಯೂ ಕಾರ್ಯ ಮಾಡು. ನಮ್ಮ ಆತ್ಮಿಕ ಜೀವಿತ ಇದ್ದಾಗಿರದೆ ನಾವು ದಿನೇ ನಾವು ವಾಕ್ಯದ ಸತ್ಯತೆಯಲ್ಲಿ ಬೆಳೆಯುತ್ತಾ ಇನ್ನು ಸಾರೂಪ್ಯಕ್ಕೆ ಬದಲಾಯಿಸಲ್ಪಡುವಂತೆ ದೇವರೇ ನಡೆಸು. ನಾವು ಇನ್ನೂ ಹಸುಕೂಸುಗಳಾಗಿರದಂತೆ ನಿನ್ನ ವಾಕ್ಯಗಳನ್ನು ಕರ್ತನೆ ಗ್ರಹಿಸಿ ತಿಳಿದು ವಿವೇಚಿಸುವಂಥ ಸ್ಥಿತಿಗೆ ನಮ್ಮ ನಡೆಸಬೇಕೆಂಬುದಾಗಿ ಬೇಡ್ತೇವೆ. ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ಬೇಡ್ತೇವೆ ತಂದೆಯೇ, ಆಮೇನ್. ಈ ಓದಿದಂಥ ಈ ಭಾಗದಲ್ಲಿ ಭಾಳ ಪ್ರಾಮುಖ್ಯವಾದಂಥ ಸತ್ಯಗಳನ್ನು ಇಲ್ಲಿ ಪೌಲನು ತರುತ್ತಿದ್ದಾನೆ. ಅದನ್ನು ಅನೇಕ ರೀತಿಯಲ್ಲಿ ನಾವು ನೋಡಬೇಕಾದ್ರೆ ದೊಡ್ಡ ಸಬ್ಜೆಕ್ಟ್ ಇದು ಎಲ್ಲ ರೀತಿಯಲ್ಲಿ ನಾವು ಕೆಲವೇ ನಿಮಿಷಗಳಲ್ಲಿ ಹೇಳಿ ಮುಗಿಸುವುದಕ್ಕೆ ಸಾಧ್ಯತೆ ಇಲ್ಲ. ಆದರೆ ದೇವರ ಆತ್ಮನ ನಮಗೆ ಕೊಟ್ಟಿರುವಂಥ ಕೃಪೆಯಲ್ಲಿ ನೀವು ವಾಕ್ಯಗಳನ್ನು ಓದುವಾಗ, ಅದು ಧ್ಯಾನಿಸುವಾಗ ಹೆಚ್ಚಿನ ಸತ್ಯಗಳನ್ನು ನೀವೇ ಅದನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನಾನು ನಂಬ್ತೇನೆ. ಇಲ್ಲಿ ನಾವು ಓದಿದಂಥ ಭಾಗದಲ್ಲಿ ಎಫೆಸ ಪತ್ರಿಕೆ 4, 11 ಮತ್ತು 12ನೇ ವಚನದಲ್ಲಿ ಅಲ್ಲಿರುವಂಥ ಸತ್ಯಗಳನ್ನು 2 ಭಾಗಗಳನ್ನು ಮಾಡಬಹುದು. ದೇವರು ತನ್ನ ಸಭೆಗೆ ಕೊಟ್ಟಂಥ ವರಗಳು ಏನು ಎಂಬುದಾಗಿ. ಅದರಲ್ಲಿ ಪ್ರಾಮುಖ್ಯವಾಗಿ ಇಲ್ಲಿ 5 ವಿಷಯಗಳನ್ನು ತಿಳಿಯಪಡಿಸಿದ್ದಾನೆ. ದೇವರು ತನ್ನ ಸಭೆಯ ವಿಷಯದಲ್ಲಿ ಆಲೋಚನೆ ಮಾಡಿ ವರಗಳನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಬೇಕಾದ್ರೆ ಅಲ್ಲಿರುವಂಥ ಸಂಗತಿ, ಮೊದಲನೇದಾಗಿ ಅಪೊಸ್ತಲರ ಬಗ್ಗೆ ಹೇಳಲ್ಪಟ್ಟಿದೆ, 2ನೇದಾಗಿ ಪ್ರವಾದಿಗಳ ಬಗ್ಗೆ, 3ನೇದಾಗಿ ಸುವಾರ್ತಿಕರ ಬಗ್ಗೆ, 4ನೇದಾಗಿ ಸಭಾಪಾಲಕರ ಬಗ್ಗೆ ಮತ್ತು 5 ಉಪದೇಶಗಳ ಬಗ್ಗೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ದೇವರ ವಾಕ್ಯದ ಪ್ರತಿ ಸಂಗತಿಗಳನ್ನು ನೋಡಬೇಕಾದ್ರೆ ಒಂದು ಆರ್ಡರ್ ನೋಡ್ತೇವೆ, ಒಂದು ಶಿಸ್ತು ನೋಡ್ತೇವೆ. ದೇವರು ಯಾಕೆ ಈ 5 ರೀತಿಯ ಸಭಾ ನಾಯಕರುಗಳನ್ನು ಸಭೆಗೆ ಅನುಗ್ರಹಿಸಿದ್ದಾನೆ, ಅದರ ಉದ್ದೇಶ, ಅದು ಆಲೋಚನೆ ನೋಡಬೇಕಾದ್ರೆ 2ನೇ ಭಾಗದಲ್ಲಿ ಅದನ್ನು ಆಲೋಚಿಸಬೇಕಾದ್ರೆ, ಅಲ್ಲಿ ಪ್ರತ್ಯೇಕವಾಗಿ ಅದನ್ನು ಆಲೋಚಿಸಬೇಕಾದ್ರೆ ಅಲ್ಲಿ ಹೀಗೆ ಉಂಟು. ಏನಂತ ಹೇಳಿದ್ರೆ, ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಇದು ಬಹಳ ಕ್ಲಿಯರ್ ಆಗುಂಟು, ಸ್ಪಷ್ಟವಾದ ರೀತಿಯಲ್ಲಿ ಯಾಕೆ ಈ ಒಂದು ದೇವರು ಕೊಟ್ಟಿರುವಂಥ ಸಭಾ ನಾಯಕರುಗಳ ಉದ್ದೇಶ ಹೇಗೆ ಸಭೆ ಅಭಿವೃದ್ಧಿ ಹೊಂದುತ್ತಾ ಬರಬೇಕು ಎಂಬಂಥ ಒಂದು ರೀತಿ. ಅಂದರೆ ದೇವರ ಆಲೋಚನೆ, ದೇವರ ಉದ್ದೇಶ ನೋಡಬೇಕಾದ್ರೆ ಪ್ರತ್ಯೇಕವಾಗಿ ನಾವು ಅಪೊಸ್ತಲರು ಆ ಕಾರ್ಯಗಳನ್ನು ನೋಡಬೇಕಾದ್ರೆ, ಸಭಾ ಸ್ಥಾಪನೆಯಲ್ಲಿ ಆದಂಥ ಸಂಗತಿ ನೋಡುವಾಗ ಯಾವ ರೀತಿಯಲ್ಲಿ ದೇವರು ಅವರಿಗೆ ಕೊಟ್ಟಂಥ ಜವಾಬ್ದಾರಿಕೆಯನ್ನು ಯಾವ ಭಯದಲ್ಲಿ, ಜ್ಞಾನದಲ್ಲಿ
ಆತ್ಮದಿಂದ ನಡೆಸಲ್ಪಟ್ಟವರಾಗಿ ಅದನ್ನು ಕಾಪಾಡಿಕೊಂಡರು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ನಾವು ಈ ಸಮಯದಲ್ಲಿ ಈ 5 ರೀತಿಯ ಒಂದು ನಾಯಕರ ಬಗ್ಗೆ, ವ್ಯಕ್ತಿಗಳ ಬಗ್ಗೆ, ನಾಯಕತ್ವದ ಬಗ್ಗೆ ನೋಡಬೇಕಾದ್ರೆ ಮೊದಲನೇದಾಗಿ ನಾವು ನೋಡುವಂಥದ್ದು ಯಾರು ಅಂತ ಹೇಳಿದ್ರೆ ಅಪೊಸ್ತಲರು. ದೇವರು ಪ್ರತ್ಯೇಕವಾಗಿ ಯಾಕೆ ಅಪೊಸ್ತಲರನ್ನು ನೇಮಿಸಿದನು, ಈ ಅಪೊಸ್ತಲರ ವಿಷಯವಾಗಿ ನಾವು ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ ಅದು ನೋಡಬೇಕಾ. ಯೇಸು ಕ್ರಿಸ್ತನು ಶಿಷ್ಯರನ್ನಾಗಿ ಮಾಡಿದ ನಂತರ ಅವರನ್ನು ಅಪೊಸ್ತಲರ ಜವಾಬ್ದಾರಿಕೆ ಅಪೊಸ್ತಲರನ್ನಾಗಿ ಮಾಡಿದನು ಎಂಬುದಾಗಿ 12 ವ್ಯಕ್ತಿಗಳ ಬಗ್ಗೆ ನಾವು ನೋಡ್ತೇವೆ. ಅಪೊಸ್ತಲರು ಅಂತ ಹೇಳಬೇಕಾದ್ರೆ ಇರುವಂಥ ಗ್ರೀಕ್ ಪದದ ಅರ್ಥ ಅಂತ ಹೇಳಿದ್ರೆ ಪ್ರತಿನಿಧಿ ಅಥವಾ ಸಂದೇಶಕರು ಎಂಬುದಾಗಿ, ಆದೇಶಗಳನ್ನು ಕಳಿಸುವವರು ಎಂಬುದಾಗಿ ಹೇಳಲ್ಪಟ್ಟದ್ದು. ಅಂದರೆ ಅಪೊಸ್ತಲರು ಮೊದಲು ಶಿಷ್ಯರಾಗಿದ್ದಂಥವರು, ನಂತರ ನೋಡ್ತೇವೆ ಅವರು ಕಲಿತುಕೊಂಡ ನಂತರ ಯೇಸು ಕ್ರಿಸ್ತನು ಅವರನ್ನು ಒಂದು ದೊಡ್ಡ ಜವಾಬ್ದಾರಿಕೆಯುಳ್ಳವರ ಕಾರ್ಯಕ್ಕೆ, ಅಧಿಕಾರಕ್ಕೆ ಒಳಪಡಿಸಿ ಅವರನ್ನು ನಡೆಸಿದಂಥ ಭವಿಷ್ಯದ ನಾಯಕರನ್ನಾಗಿ ಮಾಡಿ ರೂಪಿಸಿದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ನಾವು ಅದನ್ನು ನೋಡಬೇಕಾದ್ರೆ ಈ ಅಪೊಸ್ತಲ ಒಂದು ಸಂಗತಿ, ಈ ದೇವರು ಪ್ರತ್ಯೇಕವಾಗಿ ಈ 12 ಮಂದಿ ಅಪೊಸ್ತಲರಲ್ಲಿ ಒಬ್ಬ ಯೂದನು ಅವನು ಯಾವ ರೀತಿ ಯೇಸು ಕ್ರಿಸ್ತನ ಹಿಡುಕೊಟ್ಟು ಹೇಗೆ ನಾಶವಾದನು ಎಂಬುದಾಗಿ ನೋಡ್ತೇವೆ. ನಂತರ ಮತ್ತಿಯನನ್ನು ಆರಿಸ್ಕೊಳ್ತಾರೆ. ಆದರೆ ಹೆಚ್ಚಿನ ಸಂಗತಿ ನೋಡಬೇಕಾದ್ರೆ ಪೌಲನು ನಂತರ ಯೇಸು ಕ್ರಿಸ್ತನನ್ನು ಯೇಸು ಕ್ರಿಸ್ತನ ನೋಡಿದಾಗ ರಕ್ಷಿಸಲ್ಪಟ್ಟ ನಂತರ ನಾವು ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದಲ್ಲಿ ಗೊತ್ತಾಗ್ತದೆ ಮುಂದೆ ಹೇಗೆ ಆತನ ಸೇವೆ ಕಾರ್ಯಗಳು ಕರ್ತನವರನ್ನು ಉಪಯೋಗಿಸುವಂಥ ರೀತಿಯಲ್ಲಿ ತಾನು ಅಪೊಸ್ತಲನಾಗಿದ್ದೇನೆಂಬುದನ್ನು ನಾನು ಮನುಷ್ಯರಿಂದಾಗಲಿ ಯಾರಿಂದಲಲ್ಲ ಯೇಸು ಕ್ರಿಸ್ತರಿಂದ ನಾನು ನೇಮಿಸಲ್ಪಟ್ಟವನಾಗಿದ್ದೇನೆ ಎಂಬಂಥ ರೀತಿಯಲ್ಲಿ ಆ ಒಂದು ಏನಂದರೆ ಮುದ್ರೆ ಅವನ ಬಗ್ಗೆ ಹಾಕಲ್ಪಟ್ಟಿದೆ. ಅಂದರೆ 12 ಮಂದಿ ಅಪೊಸ್ತಲರ ವಿಷಯದಲ್ಲಿ ನಾವು ಪ್ರಕಟಣೆಯಲ್ಲಿ ನೋಡ್ತೇವೆ. ಆದರೆ ಹೆಬ್ಬಾಗಿಲು ಅವರ ಹೆಸರುಗಳು ಬರೆಯಲ್ಪಟ್ಟಿದೆ ಎಂಬುದಾಗಿ ಸಹ ಹೇಳಲ್ಪಟ್ಟಿರುವ ಸಂಗತಿಯನ್ನು ನಾವು ಅದನ್ನು ನೋಡಬಹುದು. ಅಂದರೆ ಮತ್ತಾಯ ಸುವಾರ್ತೆಯ 16ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಈ ಅಪೊಸ್ತಲರಿಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಕೆಯಲ್ಲಿ ಯೇಸು ಕ್ರಿಸ್ತನು ಪೇತ್ರನಿಗೆ ಮೊದಲನೇದಾಗಿ ಆತನಿಗೆ ಹೇಳಬೇಕಾದ್ರೆ ಒಂದು ಸತ್ಯವನ್ನು, ಪ್ರಕಟಣೆಯನ್ನು ತಿಳಿಯಪಡಿಸಿದಂಥ ರೀತಿಯಲ್ಲಿ ಹೇಳಲ್ಪಟ್ಟಿದೆ. 16ನೇ ವಚನದಲ್ಲಿ ಹೀಗೆ ಉಂಟು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನೆಂದು ಉತ್ತರ ಕೊಟ್ಟನು ಎಂಬುದಾಗಿ ಹೇಳಬೇಕಾದ್ರೆ ಯೇಸು ಕ್ರಿಸ್ತನು ಈ ಒಂದು ಸತ್ಯವನ್ನು, ಈ ಗುಟ್ಟನ್ನು ತಿಳಿಸಿದ ನರಮನುಷ್ಯನ ಪರಲೋಕದ ದೇವರೇ ತಿಳಿಯಪಡಿಸಿದ್ದಾನೆ ಎಂದು ಹೇಳಿದ ನಂತರ 18 ವರ್ಷದಲ್ಲಿ ಹೀಗೆ ಹೇಳ್ತಾನೆ, ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳ್ತೇನೆ. ಇದು ಯೇಸು ಕ್ರಿಸ್ತನು ನೇರವಾಗಿ ಪೇತ್ರನಿಗೆ ಹೇಳಿದಂಥ ಮಾತು ಏನಂತ ಹೇಳಿದ್ರೆ, ಆ ಒಂದು ಸತ್ಯವನ್ನು ಪ್ರಕಟಿಸಿದ ನಂತರ ಅದೇನೆಂದರೆ, ನೀನು ಪೇತ್ರನು ಕಾಮೌಂಟಲ್ಲಿ ಈ ಬಂಡೆಯ ಮೇಲೆ, ಅಂದರೆ ನೀನು ಹೇಳಿದಂಥ ವಾಕ್ಯದ ಸತ್ಯತೆಗಳ ಮೇಲೆ, ಪ್ರಕಟಣೆಯ ಮೇರೆಗೆ ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ತೇನೆ. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು. ಅಲ್ಲಿ ಇರುವಂಥ ಸತ್ಯ, ಕರ್ತನು ಅಪೊಸ್ತಲರಿಗೆ ಕೊಟ್ಟಂಥ ಜವಾಬ್ದಾರಿಕೆ ಕಾರ್ಯಗಳ ಬಗ್ಗೆ ನೋಡಬೇಕಾದ್ರೆ ಅವರು ಹೇಗೆ ಆ 50ನೇ ದಿವಸದಲ್ಲಿ ಪರಿಶುದ್ಧಾತ್ಮನ ಹೊಂದಿದ ನಂತರ ಅವರು ಹೇಗೆ ಸಭೆಯ ಜವಾಬ್ದಾರಿಕೆಗಳನ್ನು ನಡೆಸ್ಕೊಂಡು ಹೋದರು ಎಂಬುದನ್ನು ಇಡೀ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡ್ತೇವೆ. ನಾವು ಅದನ್ನು 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಅಲ್ಲಿ ಕೆಲವು ಸತ್ಯಗಳು ಸಹ ನಾವು ಅಲ್ಲಿ ಗಮನಿಸಬಹುದು. ಅಲ್ಲಿ ನನಗೆ ಹೆಚ್ಚು ಸಮಯ ಇಲ್ಲದೆ ಇರೋದ್ರಿಂದ ನಾನು ಕೆಲವು ಹಾಗೆ ಹೇಳ್ತಿದ್ದೆ ಇಷ್ಟಪಡ್ತೇನೆ. ಅದರಲ್ಲಿ 15 ಮತ್ತು 17ರಲ್ಲಿ ಹೀಗೆ ಉಂಟು. ಏನಂತ ಹೇಳಿದ್ರೆ, ಇವರು ಅಲ್ಲಿಗೆ ಬಂದು ಈ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಯಾಕೆಂದರೆ ಆ ವರವು ಅವರಿಗೆ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾತ್ರ ಮಾಡಿಸಿಕೊಂಡಿದ್ದರು. 17ನೇ ವಚನ ನೋಡ್ರಿ, ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. ಅಲ್ಲಿ ಒಂದು ಲೀಡರ್ಶಿಪ್ ನೋಡ್ತೇವೆ. ಅಪೊಸ್ತಲರ ಥರ ಒಂದು ನಾಯಕತ್ವದಲ್ಲಿ ಅವರು ಮಾಡಿದಾಗ ಅಲ್ಲಿ ಕರ್ತನು ಕೊಟ್ಟಂಥ ಜವಾಬ್ದಾರಿಕೆಯಲ್ಲಿ ಹೇಗೆ ನಡೆಸಿದರು ಎಂಬುದಾಗಿ ನಾವು ನೋಡ್ತೇವೆ. ಇನ್ನು 2 ಕೊರಿಂಥ 12ರಲ್ಲಿ ಸಹ ನಾವು ಅವರ ಬಗ್ಗೆ ಹೇಳಲ್ಪಟ್ಟಿದೆ. ಅಂದರೆ ಅನೇಕ ದೇವರ ವಾಕ್ಯದ ಆಧಾರದಿಂದ ಅಪೊಸ್ತಲರು ಅವ್ರಿಗೆ ಕೊಡಲ್ಪಟ್ಟಂಥ ಸಂಗತಿ ಅಂದರೆ, ಅವರು ಮೂಲ ಸಂದೇಶವನ್ನು ದೇವರಾತ್ಮನಿಂದ ಪ್ರೇರಿತರಾಗಿ ಆತ್ಮನಿಗೆ ಅನುಸಾರವಾಗಿ ಅವ್ರು ಏನಂದರೆ ದೇವರ ವಾಕ್ಯದ ಪ್ರಕಟಣೆಗಳನ್ನು ನಿರ್ದಿಷ್ಟವಾದ ರೀತಿಯಲ್ಲಿ ಸಭಾ ಸ್ಥಾಪನೆಯಲ್ಲಿ ಅವರನ್ನು ತಿಳಿಸ್ತಾ ಬಂದರು ಎಂಬುದಾಗಿ
ನಾವು ನೋಡ್ತೇವೆ. 12 ಮಂದಿ ಅಪೊಸ್ತಲರ ವಿಷಯವಾಗಿ ನೋಡುವಾಗ ಆಗಲೇ ಹೇಳಿದ ಹಾಗೆ ಪ್ರಕಟಣೆ 21:14 ಅವರ ಹೆಸರುಗಳು ಅಸ್ಥಿವಾರದ ಮೇಲೆ ಕಲ್ಲುಗಳು ಕೆತ್ತಲಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಇವರ ಇನ್ನೊಂದು ವಿಶೇಷ ಕಾರ್ಯಗಳು ನೋಡಬೇಕಾದ್ರೆ ಗಮನಿಸಬೇಕೇನಂತ ಹೇಳಿದ್ರೆ, ಈ ಸಭೆಯ ಜವಾಬ್ದಾರಿಕೆಯಲ್ಲಿ ಅವರು ನಿರ್ವಹಿಸಬೇಕಾದಂಥ ಕಾರ್ಯಗಳು. ಅಂದರೆ ಸಭೆ ಅಂತ ಹೇಳಬೇಕಾದ್ರೆ ಇಡೀ ಜನರನ್ನು ದೇವರ ನೀತಿಯಲ್ಲಿ ಪರಿಶುದ್ಧತೆಯಲ್ಲಿ ಮಾತ್ರವೇ ಅಲ್ಲ, ಅವರು ನಂಬಿಕೆಯಲ್ಲಿ ದೃಢವಾಗಿ ನಿಂತು ಕರ್ತನಿಗಾಗಿ ಜೀವಿಸುವಂತೆ, ಅವರು ಯಾವುದೇ ಲೋಕದ ವ್ಯವಹಾರಗಳಲ್ಲಿ ಆಗಲಿ ಪಾಪದ ಸಂಗತಿಗಳಾಗಲಿ ಇಜ್ಜೋಡಾಗದಂತೆ ಅವರು ಕರ್ತನಿಗೆ ಸಮರ್ಪಕವಾದ ಜೀವಿತವನ್ನು ಜೀವಿಸುವಂತೆ ಅವರನ್ನು ಎಚ್ಚರಿಸಿ ಕ್ರಮವಾದ ರೀತಿಯಲ್ಲಿ ನಡೆಸುವ ಜವಾಬ್ದಾರಿಕೆ ಇವರಿಗಿತ್ತು. ನೀವು ಪ್ರತ್ಯೇಕವಾಗಿ ಪೌಲ ಬರೆದ ಪತ್ರಿಕೆ ಆಗಲಿ, ಪೇತ್ರನ ಬರೆದ ಪತ್ರಿಕೆ ಆಗಲಿ, ಯೋಹಾನ ಬರೆದ ಪತ್ರಿಕೆ ಆಗಲಿ, ಪ್ರತಿಯೊಬ್ಬರು ಬರೆದ ಪತ್ರಿಕೆಗಳು ನೋಡಬೇಕಾದ್ರೆ ಎಂಥ ಒಂದು ಜವಾಬ್ದಾರಿಕೆಯಿಂದ ಅಧಿಕಾರವುಳ್ಳವರಾಗಿ ಅವರು ತಿಳಿಸಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಅಪೊಸ್ತಲರು ಬರೆದಂಥ ಎಲ್ಲ ಪತ್ರಿಕೆಗಳಲ್ಲಿ ನೋಡುವಾಗ ಹೊಸ ಒಡಂಬಡಿಕೆ 27 ಪುಸ್ತಕಗಳನ್ನು ನೋಡ್ತೇವೆ. ಅದರ ಹೆಚ್ಚು ಕಡಿಮೆ ನೋಡುವಾಗ ಅವರು ಬರೆದಂಥ ಪ್ರತಿಯೊಂದು ಪತ್ರಿಕೆಯಲ್ಲಿ ಪರಿಶುದ್ಧಾತ್ಮ ಪ್ರೇರಿತರಾಗಿ ಬರೆದಂಥ ಸಮಯದಲ್ಲಿ, ಅದಕ್ಕೋಸ್ಕರ ಹೇಳ್ತಾನೆ ದೈವ ಪ್ರೇರಿತವಾದ ಪ್ರತಿಯೊಂದು ಮಾತುಗಳು ಎಂಬುದಾಗಿ ಹೇಳಬೇಕಾದ್ರೆ ಮನುಷ್ಯ ಜ್ಞಾನದಿಂದ ಬರೆದಂಥಲ್ಲ. ಈ ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ ಪ್ರತಿ ಸಂಗತಿಗಳನ್ನು ದೇವರಾತ್ಮನ ಪ್ರೇರಿತರಾಗಿ ಬರೆದಂಥ ಸತ್ಯಗಳು. ಇದು ಅನೇಕ ರೀತಿಯಲ್ಲಿ ಏನಂತ ಹೇಳಿದ್ರೆ ಸಭೆಗಳ ಬೆಳವಣಿಗೆ ಆತ್ಮಿಕತೆಯಲ್ಲಿ ಕಾಪಾಡಿಕೊಳ್ಳುವುದಕ್ಕೆ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಸಾಧ್ಯತೆ ಆಯಿತು. ಎರಡನೇ ವಿಷಯದಲ್ಲಿ ನೋಡಬೇಕಾದ್ರೆ ಸುಳ್ಳು ಬೋಧನೆಗಳಿಂದ, ಸೈತಾನನ ಕಾರ್ಯಗಳಿಂದ ಅನೇಕ ಆ ದಿನಗಳಲ್ಲಿ ಅನೇಕ ಸುಳ್ಳು ಬೋಧನೆಗಳಿತ್ತು. ಸೈತಾನ ಅನೇಕ ರೀತಿಯಲ್ಲಿ ಕಲಬರಿಕೆಯನ್ನು, ಸುಳ್ಳಾದಂಥ ಸೇವಕರುಗಳು, ಸುಳ್ಳಾದ ಸಹೋದರರು ಇದ್ದರು ಎಂಬುದಾಗಿ ನೋಡ್ತೇವೆ. ಇಂಥವರಿಂದ ಪ್ರತ್ಯೇಕಪಡಿಸಿ ಯಾವುದೇ ಸಭೆಯಲ್ಲಿ ಅಂಥ ಕಾರ್ಯಗಳು ವ್ಯಕ್ತಿಗಳು ಬಾರದಂಥ ರೀತಿಯಲ್ಲಿ ಕಾಪಾಡಿಕೊಳ್ಳುವುದಕ್ಕೆ ಎಚ್ಚರಿಕೆಯ ಮಾತುಗಳನ್ನು ಅಪೊಸ್ತಲರು ತಿಳಿಸ್ತಾ ಬಂದರು ಎಂಬುದಾಗಿ ನೋಡ್ತೇವೆ. ಸಭಾ ಸ್ಥಾಪನೆ ಸ್ತಂಭಗಳು ಎಂಬುದಾಗಿ ಹೇಳಲ್ಪಟ್ಟಿದೆ ಎಂಬುದಾಗಿ ನೋಡ್ತೇವೆ. ಪೇತ್ರ, ಯಾಕೋಬ, ಯೋಹಾನ ವಿಷಯವಾಗಿ ಪೌಲನು ಹೇಳ್ತಿದ್ದಾನೆ. ಅಂದರೆ ನಾವು ನೋಡಬೇಕಾದ್ರೆ ಕರ್ತನು ಅಪೊಸ್ತಲರ ನಾಯಕತ್ವದ ನೋಡಬೇಕಾದ್ರೆ ಅವರ ನಂತರ ತಿರುಗಿ ಅಪೊಸ್ತಲರು ಇಲ್ಲ. ಈ ದಿವಸ ಅನೇಕರು ತಿರುಗಿ ನೋಡ್ತಾರೆ, ಏನಂದರೆ ಎಲ್ಲರಿಗೂ ಅಪೊಸ್ತಲರು ಹೆಸರು ಕೊಡ್ತಾರೆ. ಆದರೆ ದೇವರು ನಿರ್ದಿಷ್ಟವಾದ ರೀತಿಯಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ, ಯೇಸು ಕ್ರಿಸ್ತನ ಕಣ್ಣಾರೆ ಕಂಡಂಥವ್ರು. ಅದಕ್ಕೋಸ್ಕರ ಯೋಹಾನ ಪತ್ರಿಕೆ ಬರೆಯಬೇಕಾದ್ರೆ ನಾವು ಆತನ ಮುಟ್ಟಿದ್ದೇವೆ, ಆತನ ಧ್ವನಿ ಕೇಳಿದ್ದೇವೆ, ಆತನ ಜೊತೆಯಲ್ಲಿದ್ದೇವೆ, ಆತನು ನಮಗೆ ತಿಳಿಸದ ವಾರ್ತೆ ಏನೆಂಬುದನ್ನು ಪೇತ್ರ ಆಗಲಿ, ಯೋಹಾನ ಆಗಲಿ ಅವರು ಎಷ್ಟರ ಮಟ್ಟಿಗೆ ಕರ್ತನ ಜೊತೆಯಲ್ಲಿ 3.5 ವರ್ಷಗಳ ಕಾಲ ಇದ್ದಂಥವರು ಹೇಗೆ ಕರ್ತನ ಆಜ್ಞೆಗೆ ಅನುಸಾರವಾಗಿ ಕಾರ್ಯ ಮಾಡಿದ್ದಾರೆ ಎಂಬುದಾಗಿ ಹೇಳಬೇಕಾದ್ರೆ ಅದು ವಿಷಯ ಪ್ರತ್ಯೇಕವಾದಂಥ ನೇಮಿಸಿದಂಥ ಒಂದು ನಾಯಕತ್ವದ ಹುದ್ದೆ ಎಂಬುದಾಗಿ ಅಪೊಸ್ತಲರ ಬಗ್ಗೆ ಹೇಳಲ್ಪಟ್ಟಿದೆ. ಎರಡನೇದಾಗಿ ನೋಡಬೇಕಾದ್ರೆ ಪ್ರವಾದಿಗಳ ಬಗ್ಗೆ ನೋಡ್ತೇವೆ. ಪ್ರವಾದಿಗಳು ಸಭೆಯಲ್ಲಿರುವಂಥ ಸಂಗತಿ ಈ ದಿನಗಳಲ್ಲಿ ಏನಂತ ಹೇಳಿದ್ರೆ, ಪವಿತ್ರಾತ್ಮನಿಂದ ಪ್ರೇರಿತರಾಗಿ ಸಭೆಯಲ್ಲಿ ಪರಿಶುದ್ಧತೆಯನ್ನು, ನೀತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ, ಎಚ್ಚರಿಸುವುದಕ್ಕೂ, ಕ್ರಮಪಡಿಸುವುದಕ್ಕೂ, ಶಿಸ್ತಿಗೆ ದೇವರ ಜನರನ್ನು ಒಳಪಡಿಸುವಂಥ ರೀತಿಯಲ್ಲಿ ಅವರು ದೇವರ ವಾಕ್ಯಗಳನ್ನು ಪ್ರಕಟಿಸಬೇಕಾದಂಥ ಸಂಗತಿ. ಅಂದರೆ ಪರಿಶುದ್ಧಾತ್ಮನ ಆಧಿಪತ್ಯದಲ್ಲಿ ತುಂಬಲ್ಪಟ್ಟವರಾಗಿ ಪ್ರವಾದಿಗಳು ಇದ್ದಾರೆ ಮತ್ತು ಸಭೆಯ ಘನತೆಗಾಗಿ ಉಪಯೋಗಿಸಲ್ಪಡಬೇಕಾದಂಥ ರೀತಿ ಎಂಬುದನ್ನು ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅಂದರೆ ಹಳೆ ಒಡಂಬಡಿಕೆಯಿಂದ ಪ್ರವಾದಿಗಳು ಮತ್ತು ಹೊಸ ಒಡಂಬಡಿಕೆ ಪ್ರವಾದಿಗಳು ನೋಡಬೇಕು ಅನೇಕ ಸಂಗತಿಗಳಂದರೆ ಅವರು ಆತ್ಮ ಪ್ರೇರಿತರಾಗಿ ಅನೇಕ ಭಾಗದಲ್ಲಿ ಅದನ್ನು ನಾವು ನೋಡ್ತೇವೆ. ಅಪೊಸ್ತಲ ಕೃತ್ಯದಲ್ಲಿ 11ನೇ ಅಧ್ಯಾಯ 28ರಲ್ಲಿ ನೋಡಬೇಕಾದ್ರೆ ಅಲ್ಲಿ ಒಬ್ಬ ಪ್ರವಾದಿ ಅಂದರೆ ಅಗಬನೆ ಲೋಕಕ್ಕೆ ಬರ್ತದೆ ಎಂಬುದಾಗಿ ಹೇಳಿದಂಥ ಸಂಗತಿ ನೋಡ್ತೇವೆ. 21ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ 10-11 ನೋಡಬೇಕಾದ್ರೆ ಅಲ್ಲಿ ಪೌಲನ ಬಗ್ಗೆ ಏನಂತ ಹೇಳಿದ್ರೆ, ಪರಿಶುದ್ಧಾತ್ಮ ಹೀಗೆ ಹೇಳ್ತಾನೆ, ಅವನ ಹೀಗೆ ಕಟ್ಟಿ ಹಾಕಿ ಅವನನ್ನು ಯೆರೂಸಲೇಮಿಗೆ ಕರ್ಕೊಂಡು ಹೋಗ್ತಾರೆ ಎಂಬ ರೀತಿಯಲ್ಲಿ ಅವನು ಎಚ್ಚರಿಸುವ ಸಂಗತಿಯ ಬಗ್ಗೆ ಹೇಳಲ್ಪ. ಅಂದರೆ ದೇವರ ಆತ್ಮನು ಕೆಲವರನ್ನು ಆ ರೀತಿಯಲ್ಲಿ ಪ್ರಕಟಿಸುವಂಥ ಮುಂದೆ ಆಗಬೇಕಾದ ಸಂಗತಿಗಳನ್ನು ತಿಳಿಸ್ತಾ ಬಂದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಇರುವ ಸಂಗತಿಗಳನ್ನು ನಾವು ನೋಡ್ತೇವೆ. ಅದರಿಂದ ದೇವರು ಸಭೆಯಲ್ಲಿ ಕೊಡಲ್ಪಟ್ಟಂಥ ಜವಾಬ್ದಾರಿಕೆ ಮನುಷ್ಯ ಜ್ಞಾನದಿಂದ ಅಲ್ಲ, ತಮ್ಮದೇ ಆದಂಥ ಸ್ವಪ್ರೇರಿತ ಸಂಗತಿಗಳಿಂದ ಹೇಳುವಂಥದ್ದಲ್ಲ, ದೇವರ ಆತ್ಮನ ಆಧಿಪತ್ಯದಲ್ಲಿ ತುಂಬಲ್ಪಟ್ಟವರಾಗಿ ಆತ್ಮನು ಬೋಧಿಸುವಂಥ ರೀತಿಯಲ್ಲಿ ಕಾರ್ಯಗಳು ಏನೆಂದರೆ ದೃಢವಾಗಬೇಕು. ಮತ್ತು ಕರ್ತನು ಕೊಟ್ಟಂಥ ವಾಕ್ಯದ ಮೂಲಕ ಎಚ್ಚರಿಕೆ, ಸಭೆ ದೇವರ ಭಯದಲ್ಲಿ, ಶಿಸ್ತಿನಲ್ಲಿ, ಪರಿಶುದ್ಧತೆಯಲ್ಲಿ
ನೀತಿಯಲ್ಲಿ ನೆಲೆಗೊಂಡು ಜೀವಿಸಬೇಕಾದಂಥ ರೀತಿಯಲ್ಲಿ ಜೀವವುಳ್ಳ ವಾಕ್ಯಗಳನ್ನು ಹೇಳುವಂಥ ಜವಾಬ್ದಾರಿಕೆಯಲ್ಲಿ ಯಾರಿಗೆ ಪ್ರವಾದಿಗಳಿಗೆ ಉಂಟು ಎಂಬುದಾಗಿ ನೋಡ್ತೇವೆ. ನಾವು ಮೂರನೇದಾಗಿ ನೋಡುವಾಗ ಅಲ್ಲಿರುವಂಥ ಸತ್ಯ ಏನಂತ ಹೇಳಿದ್ರೆ, ನಾವು ಪ್ರತ್ಯೇಕವಾಗಿ ಅಪೊಸ್ತಲರ ಸಂಗತಿ ನೋಡ್ತೇವೆ, ಪ್ರವಾದಿಗಳ ಬಗ್ಗೆ ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ಇರುವಂಥ ಒಂದೊಂದು ಸಂಗತಿಗಳಲ್ಲಿ ಎಚ್ಚರಿಕೆಯನ್ನು ನಾವು ಅದನ್ನು ಆಲೋಚನೆ ಮಾಡಬೇಕಾದ್ರೆ, ದೇವರು ತನ್ನದೇ ಆದಂಥ ರೀತಿಯಲ್ಲಿ ತನ್ನ ಕಾರ್ಯಗಳನ್ನು ದೇವರು ನಡೆಸುವಂಥವನಾಗಿದ್ದಾನೆ ಎಂಬುದನ್ನು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ನಾವು ಮೂರನೇದಾಗಿ ನೋಡಬೇಕಾದ್ರೆ ಸುವಾರ್ತಿಕರ ಬಗ್ಗೆ ನೋಡ್ತೇವೆ. ಅಲ್ಲಿರುವಂಥ ಸಂಗತಿ ಅಂದರೆ ಸುವಾರ್ತೆಯನ್ನು ತಿಳಿಸುವಂಥ ವ್ಯಕ್ತಿಗಳು. ಅದು ಪ್ರತ್ಯೇಕ ನೀವು ಹೊಸ ಒಡಂಬಡಿಕೆ ನೋಡುವಾಗ ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ ನೋಡಬೇಕಾದ್ರೆ ಅಲ್ಲಿ ಇರುವಂಥ ಸತ್ಯ ಏನಂತ ಹೇಳಿದ್ರೆ, ಸ್ಟೆಫನನು ಸತ್ತ ನಂತರ ನೋಡ್ತೇವೆ ಹಿಂಸೆ ಶುರು ಆಗ್ತದೆ ಅಲ್ಲಿ ಯೆರೂಸಲೇಮಿನಲ್ಲಿ. ಆ ಸಮಯದಲ್ಲಿ ಚದರಿ ಹೋದಂಥವ್ರು ಏನು ಮಾಡಿದ್ರು ಅಂದರೆ ಸುವಾರ್ತೆಯನ್ನು ಸಾರುತ್ತಾ ಹೋದರು ಎಂಬುದಾಗಿ ನೋಡ್ತೇವೆ. ಇನ್ನು ಫಿಲಿಪ್ಪನ ಬಗ್ಗೆ ನೋಡಬೇಕಾದ್ರೆ ಒಬ್ಬ ಸುವಾರ್ತಿಕನು ಅವನು ಯಾವ ರೀತಿಯಲ್ಲಿ ಕರ್ತನಿಂದ ನೇಮಿಸಲ್ಪಟ್ಟಂಥ ಸೇವೆ ಜವಾಬ್ದಾರಿಕೆಯಲ್ಲಿ ಆತನ ಸೇವೆಯನ್ನು ಸುವಾರ್ತೆಯನ್ನು ಸಾರುವಂಥ ರೀತಿಯಲ್ಲಿ ಕಾರ್ಯಗಳು ಹೇಗಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಇರುವಂಥ ಸತ್ಯ ಏನಂತ ಹೇಳಿದ್ರೆ, ಸಭೆ ಆತ್ಮಿಕ ರೀತಿಯಲ್ಲಿ ಬೆಳೆಯಬೇಕಾದರೆ ಮತ್ತು ಅನೇಕ ರಕ್ಷಣೆಯ ಬಗ್ಗೆ ನಡೆಸಬೇಕಾದರೆ ಅಲ್ಲಿ ಸಭೆಯಲ್ಲಿ ಇರುವಂಥ ಒಂದು ಜವಾಬ್ದಾರಿಕೆ ಯಾವ ನಾಯಕತ್ವದಲ್ಲಿ ಸುವಾರ್ತೆಯನ್ನು ಸಾರುವಂಥ ಸುವಾರ್ತಿಕರನ್ನು ಎವಂಜಲಿಸ್ಟ್ ದೇವರು ಸಭೆಯಲ್ಲಿ ಕೊಟ್ಟಿರಬೇಕಾದ್ರೆ ಅವರ ಪಾತ್ರದಲ್ಲಿ ಅವರು ಮಾಡಬೇಕಾದ ಕಾರ್ಯ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸತ್ಯಗಳನ್ನು ದೇವರಾತ್ಮ ಬಲದಿಂದ ಧೈರ್ಯವಾಗಿ ಪ್ರಕಟಿಸುವಂಥ ರೀತಿಯಲ್ಲಿ ಆತ್ಮನಿಗೆ ಅನುಸಾರವಾದ ರೀತಿಯಲ್ಲಿ ಮಾಡಬೇಕಾದ ಕಾರ್ಯ. ನಾವು ಪ್ರತ್ಯೇಕವಾಗಿ ಪೌಲನ ವಿಷಯವಾಗಿ ನೋಡ್ತೇವೆ. ಸುವಾರ್ತೆ ಸಾರಬೇಕಾದ್ರೆ ಹೇಗೆ ಆತ್ಮನಿಂದ ನಡೆಸಲ್ಪಟ್ಟವನಾಗಿ ಪರಿಶುದ್ಧಾತ್ಮನ ಕಾರ್ಯಕ್ಕೆ ಅನುಸಾರವಾಗಿ ಅವರು ಸಾರುತ್ತಾ ಹೋದರು. ಅಂದರೆ ಯೇಸು ಕ್ರಿಸ್ತರು ಕೊಟ್ಟಂಥ ಗ್ರೇಟ್ ಕಮಿಷನ್ ಮತ್ತಾಯನ ಸುವಾರ್ತೆ 18 ಓದ್ತಾ ಬರಬೇಕಾದ್ರೆ ಅಲ್ಲಿರುವಂಥ ಸಂಗತಿ ಏನಂದರೆ, ಜಗತ್ತಿಗೆಲ್ಲ ಸುವಾರ್ತೆ ಸಾರ್ರಿ. ಅದಕ್ಕೋಸ್ಕರ ಅಪೊಸ್ತಲರ ಕೃತ್ಯ 1:8 ನೋಡಬೇಕಾದ್ರೆ ಅಲ್ಲಿ ಪರಿಶುದ್ಧಾತ್ಮ ಮೇಲೆ ಬರಲು ನೀವು ಬಲ ಹೊಂದಿದವರಾಗಿ ಇರುವಂಥ ಸತ್ಯತೆ ಏನಂತ ಹೇಳಿದ್ರೆ, ಯೆರೂಸಲೇಮಿನ ಯೂದಾಯ ಸಮಾರ್ಯ ಲೋಕದ ಕಟ್ಟಕಡೆಯವರಿಗೆ ಸುವಾರ್ತೆಯನ್ನು ಸಾರಬೇಕೆಂಬಂಥ ರೀತಿ ದೇವರು ಕೊಟ್ಟಿದ್ದಾನೆ. ಅಂದರೆ ಸಭೆಯಲ್ಲಿ ನೋಡುವಾಗ ರಕ್ಷಿಸಲ್ಪಟ್ಟಂಥ ವ್ಯಕ್ತಿಯಲ್ಲಿ ದೇವರು ಯಾರಿಗೆ ಜವಾಬ್ದಾರಿಕೆ ಕೊಟ್ಟಿದ್ದಾನೆ ಅದರಲ್ಲಿ ಅವರು ನಂಬಿಗಸ್ತರಾಗಿ ಕರ್ತ ಚಿತ್ತವನ್ನು ನೆರವೇರಿಸುವುದರಲ್ಲಿ ಅವ್ರು ಮುಂದುವರಿಯಬೇಕೆಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲದೆ ಇನ್ನೊಂದು ಸತ್ಯ ನಾವು ನೋಡ್ತೇವೆ, ದೇವರು ಕೊಟ್ಟಿರುವಂಥ ಇನ್ನೊಂದು ಜವಾಬ್ದಾರಿ ವಿಷಯದಲ್ಲಿ ನೋಡುವಾಗ ಅಲ್ಲಿ ಸಭಾಪಾಲಕರ ಬಗ್ಗೆ ನೋಡ್ತೇವೆ, ಅಂದರೆ ಹಿರಿಯರು ಎಂಬುದಾಗಿ ನೋಡ್ತೇವೆ. ಈ ದಿನಗಳಲ್ಲಿ ಸಭೆಯನ್ನು ಪರಿಪಾಲಿಸುವಂಥ ರೀತಿಯಲ್ಲಿ ಸಭೆಯನ್ನು ಕಾಪಾಡಿ ಅವ್ರ ಜವಾಬ್ದಾರಿಕೆಯಲ್ಲಿ ಶಿಸ್ತಿನಿಂದ ಮಾತ್ರ ದೇವರ ಅಂದರೆ ಪ್ರತಿಯೊಬ್ಬ ಸಭಾಪಾಲಕರು ದೇವರ ವಾಕ್ಯದಲ್ಲಿ ಅಂದರೆ ದೇವರ ವಾಕ್ಯ ಬೋಧಿಸೋದ್ರಲ್ಲಿ ನಿಪುಣರಾಗಿರಬೇಕು, ದೇವರ ವಾಕ್ಯದ ಜ್ಞಾನದಲ್ಲಿ ತುಂಬಲ್ಪಟ್ಟವರಾಗಿರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಈ ಸಭಾಪಾಲಕರ ಒಂದು ಜವಾಬ್ದಾರಿಕೆ ಏನಂತ ಹೇಳಿದ್ರೆ, ಸಭೆಯನ್ನು ಬೆಳೆಸುವುದು ಸತ್ಯದಲ್ಲಿ ಮತ್ತು ಅವರ ಎಲ್ಲ ರೀತಿಯ ಸೈತಾನ ಸುಳ್ಳಿನಿಂದ ಎಲ್ಲ ದುರ್ಬೋಧನೆಗಳಿಂದ ಅವರು ಪ್ರತ್ಯೇಕವಾಗಿ ಕರ್ತನ ಘನತೆಗಾಗಿ ಜೀವಿಸುವಂಥ ರೀತಿಯಲ್ಲಿ ಕಾಪಾಡಿಕೊಳ್ಳುವಂಥ ಜವಾಬ್ದಾರಿಕೆಯಲ್ಲಿ ಕಾರ್ಯಗಳನ್ನು ನಡೆಸಬೇಕು. ಅಂದರೆ ಎಲ್ಲ ಈ ಜವಾಬ್ದಾರಿ ಸಭಾಪಾಲಕರ ಎಲ್ಲ ವಿಷಯಗಳು ನಾವು ತಿಮೋತಿ ಪತ್ರಿಕೆ ಬರೆಯುವಾಗ ಪೌಲ ತಿಮೋತಿ ಬರೀಬೇಕಾದ್ರೆ ಅವರ ಸ್ಥಿತಿ ಬಗ್ಗೆ ತಿಳಿಸಿದ್ದೆ, ಗುಣಲಕ್ಷಣ ಬಗ್ಗೆ ಅವ್ರು ಯಾವ ರೀತಿ ಇರಬೇಕು, ಅವರ ಜೀವಿತ ನಡವಳಿಕೆ ಪ್ರತಿಯೊಂದು ಸಂಗತಿ ಮಾದಿಗಳಾಗಿರಬೇಕು ಎಂಬುದನ್ನು ಅಲ್ಲಿ ತಿಳಿಸುವ ಸಂಗತಿಯನ್ನು ನಾವು ನೋಡ್ತೇವೆ. ಅದರಿಂದ ಇಲ್ಲಿ ಸಭಾ ಮೇಲ್ವಿಚಾರಕರು ಅಂತ ಹೇಳಬೇಕಾದ್ರೆ ದೇವರಿಂದ ಆರಿಸಲ್ಪಟ್ಟವರು. ಈ ದಿನಗಳಲ್ಲಿ ಅನೇಕ ಸಭೆಗಳು ನೋಡಬೇಕಾದ್ರೆ ಅನೇಕ ರೀತಿಯ ಈ ದಿನಗಳ ಸಹಿತ ನಾನಾ ಕಾರ್ಯಗಳನ್ನು ನಾನಾ ರೀತಿಯಲ್ಲಿ ಏನಂದರೆ ಈ ದಿವಸದಲ್ಲಿ ಸಹಿತ ತಂದು ಹಾಕಿ ಸಭಾನಾಯಕರಲ್ಲಿ ಇರಬೇಕಾದಂಥ ಒಂದು ಗುಣಲಕ್ಷಣಗಳು ಸಂಗತಿಗಳು ಇಲ್ಲದೇ ಇರುವಂಥ ಸಂಗತಿಗಳು ಸಹ ಉಂಟು ಅನೇಕ ಸಭೆಗಳು. ಅದರಿಂದ ಸಭೆ ಬೆಳೆಯುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಂಬುದಾಗಿ ಸಹ ನಾವು ನೋಡ್ತೇವೆ. ಅದರಿಂದ ಸಭಾನಾಯಕರಲ್ಲಿರುವಂಥ ಮೇಲ್ವಿಚಾರಕರು ಅಂತ ಹೇಳಬೇಕಾದ್ರೆ ಬೋಧನೆಯಲ್ಲಿ ಕಲಿಸುವುದರಲ್ಲಿ ಮತ್ತು ಸುಳ್ಳು ಬೋಧನೆಗಳನ್ನು ಕಾಯುವಂಥ ವಿಷಯದಲ್ಲಿ ಅವರು ಯಾವ ರೀತಿಯಲ್ಲಿ ನಡ್ಕೊಳ್ಳಬೇಕೆಂಬುದನ್ನು ಅವ್ರ ಜವಾಬ್ದಾರಿಕೆಯುಳ್ಳವರಾಗಿ ಕಾರ್ಯಗಳು ನೆರವೇರಿಸಬೇಕೆಂಬುದಾಗಿ ನೋಡ್ತಾರೆ. ಅಂದರೆ ದೇವರು ವರಗಳನ್ನು ಜವಾಬ್ದಾರಿಕೆಗಳನ್ನು ಸಭೆಯ ನಾಯಕತ್ವದಲ್ಲಿ ಸಭೆಗೆ ಕೊಡಲ್ಪಟ್ಟಿರುವಾಗ ದೇವರು ಯಾರನ್ನು ಅದಕ್ಕಾಗಿ ನೇಮಿಸಿದ್ದಾನೋ ಪರಿಶುದ್ಧಾತ್ಮನಿಗೆ ಅನುಸಾರವಾದ ರೀತಿಯಲ್ಲಿ ಆ ವ್ಯಕ್ತಿಗಳು ತಮ್ಮ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗುವುದಾದರೆ ಸಭೆ ಬೆಳೆಯುವುದಕ್ಕೆ ಸಾಧ್ಯತೆ ಉಂಟು ಪ್ರಿಯರೇ. ಅದು ಯಾವುದೇ ರೀತಿಯಲ್ಲಿ ನಾವು ಮನುಷ್ಯ ಪ್ರೇರಿತವಾದ ಸಂಗತಿಗಳಲ್ಲ,
ದೇವರಾತ್ಮನಿಂದ ನಡೆಸಲ್ಪಟ್ಟಂಥ ರೀತಿಯಲ್ಲಿ ನಾವು ಇರುವಂಥ ಸ್ಥಾನದಲ್ಲಿ ಕರ್ತನನ್ನು ಮಹಿಮೆಪಡಿಸುವವರಾಗಬೇಕು. ಅದಕ್ಕೆ ಯಾಕೋ ಬರೀತಾನೆ, ಬಹು ಮಂದಿ ಬೋಧಕರಾಗಬೇಡ್ರಿ, ಯಾಕೆಂದರೆ ಭಯಂಕರವಾದಂಥ ಏನಂಟು ಅವರಿಗೆ ತೀರ್ಪು ಉಂಟು. ದೇವರ ವಾಕ್ಯ ಯಾರನ್ನೂ ಬಿಡುವುದಿಲ್ಲ ಪ್ರಿಯರೇ. ದೇವರು ಯಾರ ಮುಖದಾಕ್ಷಿಣ್ಯ ನೋಡುವ ಆತನಲ್ಲ ಎಂಬುದಾಗಿ ನೋಡ್ತೇವೆ. ಯಾರಿಗೆ ಹೆಚ್ಚು ಕೊಡಲ್ಪಟ್ಟಿದೆಯೋ ಹೆಚ್ಚಿನ ನಿರೀಕ್ಷಿಸುವಂಥದ್ದು, ಹೆಚ್ಚು ನಾವು ದೇವರಿಗೆ ಉತ್ತರ ಕೊಡಬೇಕಾದಂಥದ್ದು. ಮನೆವಾರ್ತೆಯ ಕೆಲಸ ದೇವರು ನಮಗೆ ಕೊಟ್ಟಿದ್ದಾನೆ ಎಂಬುದನ್ನು ಗಮನಿಸಬೇಕಾದಂಥ ಸಂಗತಿ. ಅದರಿಂದ ಇಲ್ಲಿ ಈ ಪತ್ರಿಕೆಯನ್ನು ಪೌಲನು ಬರೆಯಬೇಕಾದರೆ ಆತನು ಸಭೆಗೆ ಕೊಡಲ್ಪಟ್ಟಿರುವಂಥ ಈ ಹೆಚ್ಚಿನ ಜವಾಬ್ದಾರಿಕೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಇಲ್ಲಿ 5 ವ್ಯಕ್ತಿಗಳ ನಾಯಕತ್ವದ ಬಗ್ಗೆ ಆತನು ಹೇಳಬೇಕಾದ್ರೆ ಅವರು ಹೇಗೆ ಅವ್ರ ಕಾರ್ಯಗಳನ್ನು ನಿರ್ವಹಿಸಬೇಕು ಎಂಬುದಾಗಿ ಆತನು ಹೇಳಬೇಕಾದ್ರೆ ಅಲ್ಲಿ ಉಪದೇಶಗಳು ಎಂಬುದಾಗಿ ಹೇಳಲ್ಪಟ್ಟಿದೆ. ಅಲ್ಲಿ ಪ್ರಾಮುಖ್ಯವಾಗಿ ದೇವರ ವಾಕ್ಯದಲ್ಲಿ ನಾವು ಅದನ್ನು ಆಲೋಚಿಸಬೇಕಾದ್ರೆ ದೇವರು ಕೊಟ್ಟಿರುವಂಥ ಒಂದು ಸಂಗತಿಗಳಂತೆ ಟೀಚರ್ಸ್ ಎಂಬುದಾಗಿ, ಉಪದೇಶಗಳನ್ನು ಟೀಚರ್ಸ್. ಸಭೆ ಆತ್ಮಿಕ ರೀತಿಯಲ್ಲಿ ಬೆಳೆಯಬೇಕಾದ್ರೆ ಸಭೆಯಲ್ಲಿ ಅನೇಕ ದೇವರ ವಾಕ್ಯಗಳನ್ನು ಕಲಿತಂಥ ಬೋಧಕರು ಇರಬೇಕು ಎಂಬುದಾಗಿ, ಒಂದೊಂದು ವರಗಳಲ್ಲಿ ಒಂದೊಂದು ಪ್ರತ್ಯೇಕತೆ ಉಂಟು ಎಂಬುದಾಗಿ ನೋಡ್ತೇವೆ. ಎಲ್ಲರೂ ಒಂದೇ ಆಗಲು ಸಾಧ್ಯತೆ ಇಲ್ಲ. ದೇವರು ಸಭೆಯಲ್ಲಿ ಕೊಡಲ್ಪಟ್ಟಿರುವಂಥ ಸಭಾನಾಯಕರ ಜವಾಬ್ದಾರಿಕೆ ಒಂದು, ಮತ್ತು ಟೀಚರ್ಸ್ ದೇವರ ವಾಕ್ಯದಲ್ಲಿ ಪ್ರವೀಣರಾಗಿ ದೇವರ ವಾಕ್ಯದ ಸತ್ಯತೆಗಳನ್ನು ತಿಳಿದುಕೊಂಡು ಅಭ್ಯಾಸಿಸಿ ಅದರಂತೆ ಸಭೆ ಅವ್ರಿಗೆ ದೇವರ ವಾಕ್ಯದಲ್ಲಿ ಬೆಳೀಬೇಕು, ಶಿಶುಗಳಾಗಿರಬಾರ್ದು. ಅದಕ್ಕೋಸ್ಕರ ಯಾಕೆ ಕೊರಿಂಥ ಸಭೆಯಲ್ಲಿ ಸಮಸ್ಯೆ ಇತ್ತು ಅಂತ ಹೇಳಬೇಕಾದ್ರೆ ಅಲ್ಲಿ ಅನೇಕ ರೀತಿಯಲ್ಲಿ ಸಭೆ ಬೆಳೀತಾ ಇರಲಿಲ್ಲ. ಅನೇಕ ಕಚ್ಚಾಟಗಳು, ಸಮಸ್ಯೆಗಳು, ಒಡೆದಾಟಗಳಿತ್ತು ಎಂಬುದಾಗಿ ನೋಡ್ತೇವೆ. ಇನ್ನೂ ಅವರು ಶರೀರ ಭಾವಗಳಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಇನ್ನೂ ಕೂಸುಗಳಾಗಿದ್ದೀರಿ, ಗಟ್ಟಿಯಾದ ಪದಾರ್ಥ ತಿನ್ನುವ ಸಾಧ್ಯತೆ ಆಗ್ತಾ ಇಲ್ಲ. ಯಾಕೆಂದರೆ ನಿಮ್ಮ ಇನ್ನೂ ಅಂದರೆ ಶರೀರದ ಆಶ್ರಯಗಳನ್ನು ತುಂಬಲ್ಪಟ್ಟಿದ್ದೀರಿ. ಒಬ್ಬ ವ್ಯಕ್ತಿ ಆತ್ಮಿಕ ರೀತಿಯಲ್ಲಿ ಬೆಳೆಯಬೇಕಾದ್ರೆ, ಆತ್ಮಿಕ ಕಾರ್ಯಗಳು ಮಾಡಬೇಕಾದ್ರೆ ದೇವರ ವಾಕ್ಯದ ಸತ್ಯತೆಗಳನ್ನು ಕೇಳಿ ತಿಳಿದು ಅದಕ್ಕೆ ಅಭ್ಯಾಸಿಸಿ ವಿಧಿಯರಾಗುವಾಗ ಏನಾಗ್ತದೆ, ದೇವರ ಭಯದಲ್ಲಿ ಜೀವಿಸುವಂಥ ಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಒಂದು ಸಭೆ ಅಂತ ಹೇಳಬೇಕಾದ್ರೆ ಎಷ್ಟರ ಮಟ್ಟಿಗೆ ಜವಾಬ್ದಾರಿಕೆ ಉಂಟು, ಅದು ಯಾವ ರೀತಿಯಲ್ಲಿ ಶಿಸ್ತಿನಿಂದ ಕಾಪಾಡಿಕೊಳ್ಳಬೇಕು. ಈ ದಿವಸದಲ್ಲಾಗುವ ಸಂಗತಿ ಬರೀ ಭಾನುವಾರ ಬಂದು ವಾಕ್ಯ ಕೇಳಿ ಒಂದು ವಾರ 1 ತಾಸು 2 ತಾಸು ಅಷ್ಟೇ ಮುಗೀತು, ಬೇರೆ ಏನಿಲ್ಲ. ಅನೇಕ ಸಭೆಗಳಲ್ಲಿ ಯಾಕೆ ಸಮಸ್ಯೆಗಳು ಅಂತ ಹೇಳಿದ್ರೆ ದೇವರ ವಾಕ್ಯದ ಜ್ಞಾನದ ತಿಳುವಳಿಕೆಯಲ್ಲಿ ಬೆಳೆಯುತ್ತಿಲ್ಲ. ಅನೇಕರಿಗೆ ದೇವರ ವಾಕ್ಯದ ಪ್ರಜ್ಞೆ ಗೊತ್ತಿರೋ ತಿಳುವಳಿಕೆ ಇಲ್ಲ. ಯಾರು ಬಂದರೂ ಕೇಳ್ತಾರೆ. ಸುಳ್ಳು ಬೋಧಕರು ಬರುವಾಗಲೂ ಅನೇಕ ರೀತಿಯಲ್ಲಿ ಸುಳ್ಳಾದ ಅನುಭವ ಹಿಂಬಾಲಿಸಿ ಹೋಗುವ ಸಾಧ್ಯತೆ ಉಂಟು. ಆದ್ದರಿಂದ ದೇವರ ವಾಕ್ಯದ ಜ್ಞಾನ, ತಿಳುವಳಿಕೆ, ಶಿಸ್ತು, ಕ್ರಮ, ಪ್ರತಿ ಸಂಗತಿಗಳು ಏನಂತ ಹೇಳಿದ್ರೆ ಅದು ಅಭ್ಯಾಸಕ್ಕೆ ಬರಬೇಕಾದ್ರೆ ಸಭೆಯಲ್ಲಿ ಅದು ಮಾಡಬೇಕಾದ ದೇವರು ಯಾರನ್ನು ಅದಕ್ಕಾಗಿ ನೇಮಿಸಿದ್ದಾನೆ ಅವ್ರು ಮಾಡಬೇಕಾದ ಮನವಾರ್ತೆಯ ಕಾರ್ಯವನ್ನು ಮಾಡುವಾಗ ಏನಾಗ್ತದೆ, ಸಭೆ ಬೆಳೆಯುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನೋಡ್ತೇವೆ. ಇಲ್ಲಿ 5 ರೀತಿಯ ಒಂದು ವರಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕಾದ್ರೆ 2ನೇ ಭಾಗದಲ್ಲಿ ನೋಡಬೇಕಾದ್ರೆ ಯಾಕೆ ಇವರನ್ನು ಇಂಥವ್ರನ್ನು ಕೊಟ್ಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳಬೇಕಾದ್ರೆ ಅಲ್ಲಿ ಪ್ರಾಮುಖ್ಯವಾಗಿ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವರ ಸಭೆಯವರನ್ನು ಏನಂತ ಹೇಳಿದ್ರೆ ದೇವ ಜನರ ಯೋಗ್ಯ ಸ್ಥಿತಿಗೆ ತರುವುದಕ್ಕಾಗಿ, ಸಭೆಯ ಸೇವಕರನ್ನಾಗಿ ಕ್ರಿಸ್ತನ ದೇಹ ಅಭಿವೃದ್ಧಿಯಾಗುವುದಕ್ಕೋಸ್ಕರ ಆತನು ದೇವರು ಅವರನ್ನು ಕೊಟ್ಟಿದ್ದಾನೆ. ದೇವರ ಉದ್ದೇಶ ನೋಡಿ ಎಷ್ಟು ವಿಶೇಷವಾದ ಅಮೂಲ್ಯವಾದ್ದು. ಅಂದರೆ ದೇವರ ಮಕ್ಕಳು ಇದ್ದಂಥ ಸ್ಥಿತಿ ಇರಕೂಡದು ಎಂಬುದಾಗಿ, ದೇವರ ಸಾರೂಪ್ಯಕ್ಕೆ ಬರಬೇಕಾದ್ರೆ ದೇವರ ಪ್ರಜ್ಞೆಯ ಜ್ಞಾನದಲ್ಲಿ ನಾವು ದೇವರ ಜ್ಞಾನದಲ್ಲಿ ಆತನ ಅನ್ಯೋನ್ಯತೆಯಲ್ಲಿ ಆಳವಾಗಿ ಬೆಳೆಯಬೇಕಾದರೆ ದೇವರು ಸಭಾನಾಯಕರು ಕೊಟ್ಟಿರುವಾಗ ಅವರ ಮಾತುಗಳನ್ನು ಕೇಳಬೇಕು. ದೇವರು ಅನೇಕ ಭಾಗ ನೋಡ್ತೇವೆ, ನಿಮ್ಮ ಸಭಾನಾಯಕರ ಮಾತುಗಳನ್ನು ಕೇಳ್ರಿ, ಅವ್ರಿಗೆ ಸನ್ಮಾನಿಸ್ರಿ. ದೇವರ ವಾಕ್ಯದ ಸತ್ಯತೆ ಎಷ್ಟರ ಮಟ್ಟಿಗೆ ನಮ್ಮ ಹಸಿವೆಯ ಬಾಯಾರಿಕೆ ಎಷ್ಟರ ಮಟ್ಟಿಗೆ ನಾವು ದೇವರ ವಾಕ್ಯ ಕಲಿಯುತ್ತಾ ಅಭ್ಯಾಸಿಸ್ತಾ ಬರುವಾಗ ನಾವು ಈ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ದೇವರ ಜ್ಞಾನದಲ್ಲಿ ಬೆಳೆಯುವಾಗ ಕರ್ತನಿಗೆ ಯೋಗ್ಯವಾದ ಆರಾಧನೆ ಸಲ್ಲಿಸ್ತೇವೆ ಮತ್ತು ಸಾಕ್ಷಿ ಕೊಡ್ತೇವೆ ಮತ್ತು ಇತರಿಗೆ ನಾವೇನಂತ ಹೇಳಿದ್ರೆ ಆಶೀರ್ವಾದ ನಿಧಿಗಳಾಗ್ತೇವೆ ಎಂಬುದನ್ನು ನಾವು ನೋಡ್ತೇವೆ. ಹೊಸ ಒಡಂಬಡಿಕೆಯ ಒಂದು ಪ್ಯಾಟ್ರನ್ ನೋಡ್ತೇವೆ. ಅದೇ ಸಭೆಯ ಸ್ಥಾಪನೆಯಲ್ಲಿ ಯಾವ್ಯಾವ ರೀತಿಗಳು ಹೇಗೆ ಕಾರ್ಯಗಳು ಆಯಿತು ಎಂಬುದು ನೋಡುವಾಗ ಈ ದಿನಗಳಲ್ಲಿ ಕೂಡ, ಪ್ರಸ್ತುತ ದಿನಗಳಲ್ಲಿ ಸಭೆ ಬೆಳೆಯಬೇಕಾದ್ರೆ ಇರ್ತಕ್ಕಂಥ ಸಂಗತಿ ಆತ್ಮಿಕ ನಾಯಕತ್ವ ಭಾಳ ಪ್ರಾಮುಖ್ಯ. ಆತ್ಮಿಕ ನಾಯಕರು ಇಲ್ಲದೆ ಹೋದರೆ ಸಭೆ ಬೆಳಗ್ಗೆ ಸಾಧ್ಯತೆ ಇಲ್ಲ ಪ್ರಿಯರು. ಸೈತಾನ ಇದೀಗ ಅನೇಕ ಸುಳ್ಳು ಬೋಧಕರನ್ನು ತಂದು ಹಾಕಿ ಗಲಿಬಿಲಿಗೆ ಮಾಡುವ ಸಾಧ್ಯತೆ ಉಂಟು. ತಾರತಮ್ಯಗಳು, ಅನೇಕ ಪೊಸಿಷನ್,
ಅಷ್ಟೇ ಮತ್ತು ಹಣದ ಆಶೆಗಳು ಅನೇಕ ನಾನಾ ಸಂಗತಿಗಳು ತುಂಬಲ್ಪಟ್ಟು ಸಭೆ ಏನಾಗ್ತಾ ಇದೆ, ಸೈತಾನ ಮಾಡ್ತಿರೋ ಕಾರ್ಯಗಳು ಹೊಡಿತಿದ್ದಾರೆ ಸಭೆಗಳನ್ನು ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಪ್ರಿಯರೇ, ದೇವರ ವಾಕ್ಯದ ಕ್ರಮದಲ್ಲಿ, ಆ ಶಿಸ್ತಿನಲ್ಲಿ ಅಲ್ಲಿರುವಂಥ ಸತ್ಯತೆ ಏನಂತ ಹೇಳಿದ್ರೆ ಸಭೆ ಸತ್ಯಕ್ಕೆ ಸ್ತಂಭವಾಗಿದೆ. ಅದು ಪೌಲನು ತಿಮೋತಿಗೆ ಹೇಳಬೇಕಾದ್ರೆ ಎಚ್ಚರಿಕೆಯಿಂದ, ನೀನು ಅವಸರದಿಂದ ಯಾರನ್ನು ನೀನು ನೇಮಿಸಬೇಡ, ಅವ್ರು ಪರೀಕ್ಷಿಸಲ್ಪಡಬೇಕು. ಒಬ್ಬ ಸಭಾ ಹಿರಿಯನು ಸಭಾ ಜವಾಬ್ದಾರಿಕೆ ಕಾರ್ಯ ನಿರ್ವಹಿಸಬೇಕಾದ್ರೆ ಮೊದಲನೇದಾಗಿ ಆತ ಪರೀಕ್ಷಿಸಲ್ಪಟ್ಟವನಾಗಿ ದೇವರ ಆತ್ಮನ ಒಂದು ಆಲೋಚನೆ ನಡೆಸಿಕೆ ಅನುಸಾರವಾಗಿ ತೆಗೆದುಕೊಳ್ಳಬೇಕಾದ ಜವಾಬ್ದಾರಿಕೆ ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಇದು ಅನೇಕ ಸತ್ಯಗಳು ದೇವರ ವಾಕ್ಯ ಅನೇಕ ಭಾಗಗಳಿರಬೇಕಾದ್ರೆ ನಾವು ಹೆಚ್ಚಾಗಿ ನಾವು ಈ ವಿಷಯದಲ್ಲಿ ಗಮನ ಕೊಟ್ಟು ಈ ದಿನಗಳಲ್ಲಿ ಸಭೆಗೋಸ್ಕರ ಪ್ರಾರ್ಥಿಸಬೇಕು. ದೇವರೇ ಸಭೆಗಳು ಉಜ್ಜೀವನಾಗಬೇಕು. ಮೊದಲಿನ ಪ್ರೀತಿ, ಮೊದಲಿನ ಆಸಕ್ತಿ, ಮೊದಲಿನ ದರ್ಶನ ಈ ದಿನಗಳಲ್ಲಿ ಹೊಸ ಒಡಂಬಡಿಕೆಯಲ್ಲಿದ್ದಂಥ ಜವಾಬ್ದಾರಿಕೆ, ಹೊಸ ಒಡಂಬಡಿಕೆಯಲ್ಲಿದ್ದಂಥ ಒಂದು ಕಾರ್ಯ ಜವಾಬ್ದಾರಿ, ಪೌಲ ಬರೆದಂಥ ಎಲ್ಲ ಪತ್ರಿಕೆಯಲ್ಲಿ, ಪೇತ್ರನು ಯೋಹಾನ ಬರೆದ ಪತ್ರಿಕೆ ಬರೆದ ಸಂಗತಿಗಳಂದರೆ ಆ ಸಭೆ ಸ್ತಂಭಕ್ಕೆ ಸತ್ಯಕ್ಕೆ ಸ್ತಂಭವಾಗಿದೆ, ಆಧಾರವಾಗಿರಬೇಕಾದ್ರೆ ಆತ್ಮನಿಂದ ನಡೆಸಲ್ಪಟ್ಟಂಥ ಕಾರ್ಯಗಳು ಈ ದಿನಗಳಲ್ಲಿ ಕಂಡು ಬರಬೇಕಾಗಿದೆ. ಸೈತಾನಿಗೆ ಯಾವುದೇ ಅವಕಾಶ ಕೊಡದಂತೆ ಅದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಬೇಕಾದ ಜವಾಬ್ದಾರಿ. ಅದರಿಂದ ಈ ವಿಷಯಕ್ಕಾಗಿ ನಾವು ಹೆಚ್ಚಾಗಿ ಪ್ರಾರ್ಥಿಸುವಂಥದ್ದು. ದೇವರ ಚಿತ್ತಕ್ಕೆ ಒಳಪಡುವಾಗ ದೇವರು ತನ್ನ ಕಾರ್ಯಗಳನ್ನು ಸಾಧಿಸಿ ತನ್ನ ಮಹಿಮೆಗಾಗಿ ನಡೆಸುವವನಾಗಿದ್ದಾನೆ. ಈ ವಾಕ್ಯಗಳನ್ನು ನೋಡುವಾಗ, ಧ್ಯಾನಿಸುವಾಗ ದೇವರೇ ನಮ್ಮ ಸಭೆಗಳಲ್ಲಿ ಹೆಚ್ಚಿನ ರೀತಿಯ ಆತ್ಮಿಕತೆಯನ್ನು, ಆತ್ಮಿಕ ನಾಯಕರುಗಳನ್ನು ಅನುಗ್ರಹಿಸಿ, ಆತ್ಮಿಕ ನಾಯಕರು ಇರುವಾಗ ಸಭೆ ಬೆಳೆಯುವುದಕ್ಕೆ ಸಾಧ್ಯವಾಗ್ತದೆ. ದೇವರು ಆ ರೀತಿ ತನ್ನ ಮಹಿಮೆಗಾಗಿ ನಡೆಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ.